ಚಿತ್ರದುರ್ಗದಲ್ಲಿ ಮೇ 9ಕ್ಕೆ ಬಿಎಸ್ವೈ ಅಭಿಮಾನೋತ್ಸವ ಸಂಭ್ರಮ ನಡೆಯಲಿದೆ. ಚಿತ್ರದುರ್ಗದಲ್ಲಿ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ. ಎಲ್ಲಾ ಸಿದ್ಧತೆಗಳು ನಿರೀಕ್ಷೆಗೂ ಮೀರಿ ನಡೀತಾ ಇದೆ ಅಂತ ಹೇಳಿದ್ದಾರೆ. ಮೂಲೆ ಮೂಲೆಗಳಿಂದ 10 ಲಕ್ಷಕ್ಕೂ ಅಧಿಕ ಜನರು ಭಾಗಿಯಾಗ್ತಾರೆ. 1000ಕ್ಕೂ ಹೆಚ್ಚು ನಾಡಿನ ವಿವಿಧ ಸಮಾಜದ ಮಠಾಧೀಶರು ಭಾಗಿಯಾಗ್ತಾರೆ. ಅಮಿತ್ ಶಾ ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅಂತ ವಿಜಯೇಂದ್ರ ತಿಳಿಸಿದ್ದಾರೆ. ಮೇ 9ರಂದು ಮಧ್ಯಾಹ್ನ 2 ಗಂಟೆಗೆ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ. ಸುಮಾರು 10,000 ಬಸ್ಗಳ ಬುಕ್ಕಿಂಗ್ ಮಾಡಲಾಗಿದೆ. ನಮ್ಮ ನಿರೀಕ್ಷೆಗೂ ಮೀರಿ ಎಲ್ಲೆಡೆ ಉತ್ತಮ ಪ್ರತಿಕ್ರಿಯೆ ಸಿಗ್ತಾ ಇದೆ ಅಂತ ವಿಜಯೇಂದ್ರ ಹೇಳಿದ್ದಾರೆ. ಯಡಿಯೂರಪ್ಪನವರ ಅಭಿಮಾನೋತ್ಸವ ಮೇ 9ನೇ ತಾರೀಕು ಈಗಾಗಲೇ ನಿಗದಿ ಆದಂತೆ ಎಲ್ಲ ಪೂರ್ವ ಸಿದ್ಧತೆಗಳು ನಮ್ಮ ನಿರೀಕ್ಷೆಗೂ ಮೀರಿ ತುಂಬ ಚೆನ್ನಾಗಿ ನಡೀತಾ ಇದೆ. ಎಲ್ಲ ವ್ಯವಸ್ಥಿತವಾಗಿ ತಯಾರಿ ಈಗಾಗಲೇ ನಡೀತಾ ಇರುವಂಥ ತಾವು ಕೂಡ ನೋಡ್ತಾ ಇದ್ದೀರಿ. ಮಾನ್ಯ ಯಡಿಯೂರಪ್ಪನವರ ಈ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ 10 ಲಕ್ಷಕ್ಕೂ ಹೆಚ್ಚು ಅಭಿಮಾನಿಗಳು ಅಭಿಮಾನೋತ್ಸವದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. 1000ಕ್ಕೂ ಹೆಚ್ಚು ನಾಡಿನ ವಿವಿಧ ಸಮಾಜದ ಮಠಾಧೀಶರು ಕೂಡ ಸ್ವಾಮೀಜಿಗಳು ಕೂಡ ಭಾಗವಹಿಸ್ತಾ ಇದ್ದಾರೆ. ಮಾನ್ಯ ಗೃಹ ಸಚಿವರು ಅಮಿತ್ ಶಾಜಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಭಾಳ ಪ್ರಮುಖವಾಗಿ ತಮ್ಮ ಗಮನಕ್ಕೆ ತರಬೇಕಾಗಿರುವಂಥ ವಿಚಾರ ಅಂತ ಹೇಳಿದ್ರೆ, ನಾವು ಎಲ್ಲವೂ ಕೂಡ ವ್ಯವಸ್ಥೆ ಈಗಾಗಲೇ ಮಾಡಲಾಗಿದೆ. ಸುಮಾರು 10,000 ಬಸ್ಗಳನ್ನು ಅಂದರೆ ಎಲ್ಲ ಜಿಲ್ಲೆಗಳ ಬೇರೆ ಬೇರೆ ತಾಲೂಕಿನಿಂದ ಅಭಿಮಾನಿಗಳು ಬರೋದಕ್ಕೆ 10,000 ಬಸ್ಗಳನ್ನು ಈಗಾಗಲೇ ಬುಕ್ಕಿಂಗ್ ಮಾಡಲಾಗಿದೆ. ನಮ್ಮ ನಿರೀಕ್ಷೆಯ ಪ್ರಕಾರ ಕನಿಷ್ಠ 45ರಿಂದ 50,000 4 ವೀಲರ್ಸ್ಗಳು ಬರ್ತದೆ. ಕಾರುಗಳು, ಟ್ರ್ಯಾಕ್ಸ್ಗಳು, ಸುಮಾರು 50,000 ವಾಹನಗಳು ಅವು ಪ್ರತ್ಯೇಕವಾಗಿ ಬರ್ತಕ್ಕಂಥದ್ದು. ಹಾಗಾಗಿ ನಮ್ಮ ನಿರೀಕ್ಷೆಗೂ ಮೀರಿ ಸ್ಪಂದನೆ ಸಿಗ್ತಾ ಇದೆ. ನಮ್ಮ ನಿರೀಕ್ಷೆಗೂ ಮೀರಿ ಜಿಲ್ಲಾ ಕೇಂದ್ರಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಸ್ವಾಮೀಜಿಗಳು, ಪರಮಪೂಜ್ಯ ಗುರುಗಳನ್ನೇ ಅಭಿಮಾನೋತ್ಸವ ಬೆಳಗ್ಗೆ 11 ಗಂಟೆಗೆ ಅಂತೇಳಿ ನಿಗದಿ ಮಾಡಿದ್ವಿ. ತಮಗೆಲ್ಲ ತಿಳಿದಿರುವ ಹಾಗೆ ಪಶ್ಚಿಮ ಬಂಗಾಳ ಭಾರತೀಯ ಜನತಾ ಪಾರ್ಟಿಯ ಅಭೂತಪೂರ್ವ ಗೆಲುವು, ಒಂದು ಐತಿಹಾಸಿಕ ಗೆಲುವು ಇತ್ತು. ಪಶ್ಚಿಮ ಬಂಗಾಳದಲ್ಲಿ ಆಗಿರುವಂಥ ಶುಭ ಸಂದರ್ಭದಲ್ಲಿ ಮೇ 9ನೇ ತಾರೀಕು ಅಲ್ಲಿ ನೂತನ ಮುಖ್ಯಮಂತ್ರಿಗಳ ಪ್ರಮಾಣ ವಚನ ಈಗ ನಿಗದಿ ಆಗಿದೆ. ಮೇ 9ನೇ ತಾರೀಕು ಪಶ್ಚಿಮ ಬಂಗಾಳದ ನೂತನ ಮುಖ್ಯಮಂತ್ರಿಗಳ ಒಂದು ಪ್ರಮಾಣ ವಚನ, ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬರ್ತಾ ಇದೆ. ಪ್ರಮಾಣ ವಚನ ಅಲ್ಲಿ ಬೆಳಗ್ಗೆ 11 ಗಂಟೆಗೆ ನಿಗದಿ ಆಗಿರುವ ಪರಿಣಾಮವಾಗಿ ಮಾನ್ಯ ಅಮಿತ್ ಶಾಜಿಯವರು 12:30 ಅಲ್ಲಿಂದ ಹೊರಟು ನೇರವಾಗಿ ಇಲ್ಲಿ ಚಿತ್ರದುರ್ಗಕ್ಕೆ ಬಂದು ವೇದಿಕೆಗೆ ಬರ್ತಾರೆ. 3:45 ಮಾನ್ಯ ಅಮಿತ್ ಶಾಜಿಯವರು ಗೃಹ ಸಚಿವರು ವೇದಿಕೆಗೆ ಬರ್ತಾರೆ. ಹಾಗಾಗಿ ನಾವೇನು ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆ ಅಂತೇಳಿ ಕಾರ್ಯಕ್ರಮ ನಿಗದಿ ಮಾಡಿದ್ವಿ. ಈಗಿನ ವ್ಯತ್ಯಾಸದಿಂದ 2 ಗಂಟೆಗೆ ಸರಿಯಾಗಿ ನಮ್ಮ ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. 3:45, 4 ಗಂಟೆಗೆ ಸರಿಯಾದ ಸಮಯಕ್ಕೆ ಅಮಿತ್ ಶಾಜಿಯವರು ಗೃಹ ಸಚಿವರು ವೇದಿಕೆಗೆ ಬರ್ತಾರೆ. ಹಾಗಾಗಿ 2 ಗಂಟೆಯಿಂದ 5 ಗಂಟೆವರೆಗೂ ಈ ಕಾರ್ಯಕ್ರಮ BS ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮ ಜರುಗ್ತದೆ. ಈ ಸಂದರ್ಭ ವಿಶೇಷವಾಗಿ ನಾನು ನಾಡಿನ ಎಲ್ಲ ಹರಗುರು ಚರಮೂರ್ತಿಗಳಲ್ಲಿ ನಾನು ಕೈ ಜೋಡಿಸಿ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡುವಂಥದ್ದು. ಯಾಕೆ ನಮ್ಮ ಅಪೇಕ್ಷೆ ಇದ್ದದ್ದು, ನಾನು ನಮ್ಮ ಗೌರವಾಧ್ಯಕ್ಷ ಆಗಿರುವಂಥ ಗೋವಿಂದ ಕಾರಜೋಳಜಿಯವರು, ಪ್ರಭಾಕರ್ ಕೋರೆಜಿಯವರು, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.